नाजरीन आदाब, आप देख रहे हैं जी मीडिया। शहर के न्यू राघवेंद्र कॉलोनी में वाक़ मोहनराज हॉस्पिटल में जेवर्गी तालुक़े की 60 साला कस्तूरीबाई नामी खातून के पैर पर तकरीबन 7 किलोग्राम वजनी गड्ढा हुआ था, जो गुज़िश्ता 10 सालों से इस खातून के लिए परेशानी का बाइस था। इस गड्ढे की वजह से खातून को चलना फिरना मुश्किल हो रहा था। मोहनराज हॉस्पिटल में इस गड्ढे की कामयाब सर्जरी करते हुए इसको निकाल दिया गया। मोहनराज हॉस्पिटल के चेयरमैन डॉक्टर देवानंद बिरादर ने प्रेस कॉन्फ्रेंस से खिताब करते हुए ये बात बताई। मोहनराज हॉस्पिटल के चीफ सर्जन डॉक्टर बसवंतराव पाटिल, सर्जन डॉक्टर सागर कठारे, फिजिशियन डॉक्टर आर.जी. हिरेमठ, डॉक्टर गुंडूराव पाटिल, डॉक्टर मधुमती पाटिल, असिस्टेंट्स सिद्धराम, भीमाशंकर, आनंद पर मुश्तमिल टीम ने तकरीबन 4 घंटे तक ये कामयाब सर्जरी की। इस गड्ढे की वजह जानने के लिए मुआयना करने गड्ढे का सैंपल लैब को रवाना किया गया है। आइए देखते हैं जी मीडिया की एक रिपोर्ट। जी मीडिया गुलबर्गा। ಕಸ್ತೂರ್ಬಾಯಿ ರೀ ನಮ್ ಕಾಲಿಗ್ರಿ ಸ್ವಲ್ಪ ಸ್ವಲ್ಪ ಬಾವ್ ಹಾಕೋತ ಬಂದಕ್ಕೆ ಎಷ್ಟು ದಮ್ ಐತ್ರಿ. ಅದೇಂದ್ರ ಏನಾದ್ರಿ ನಾವ್ ಇಷ್ಟೇ ಬಿಟ್ಟೇವ್ರಿ. ಇಟ್ಟು ಬಿಟ್ಟಿಂದೇನ ಈಗ ಒಂದ್ ಸ್ವಲ್ಪ ಇದಾಕತ್ರಿ, ನೀವ್ ಏನಾರ ಕಲ್ಯಾಂಗತ್ತ ನಾವ್ ಬಂದು ಅಡ್ಮಿಟ್ ಆಗಿವ್ರಿ. ನಾವು ತ್ರಾಸ ಆತಿದಿಲ್ರಿ, ಇನ್ ಮುಂದ್ ಉಸಗಿತ್ ನಿತ್ತಂಗ ತ್ರಾಸ ಆಗತ್ತ ನಾವ್ ಅಡ್ಮಿಟ್ ಆಗಿವ್ರಿ. ನಮ್ಗ ನಮ್ಗೇನ್ ಗೊತ್ತತ್ರಿ, ನಾವೇ ಬಂದಿವ್ರಿ, ಕೇಳ್ಕೊತ ನಾವೇ ಬಂದಿವ್ರಿ. ಡಾಕ್ಟರ್ಗಳು ಮಾಡ್ತೀವಿ ಚಲೋ ಆತದಂದ್ರಿ, ಹಿಡ್ದಾರಿ ಪೇಷಂಟ್ ಮಾಡ್ಯಾರಿ. ಕೇಟ್ ಹೇಳ್ರಿ, ನಮ್ ತಿಳಿಯಲ್ರಿ ಅಪ್ಪ. ಚಂದ ಅದ ಹೇಳ್ತೀವ್ರಿ, ಚಂದ ಅದ, ಹುಷಾರ್ಯಾರ, ಬಾಳ ಬೆಸ್ಟ್ ನೋಡ್ಲಕತ್ಯಾರ, ಚಂದ ಮಾಡ್ಯಾರಿ ಅಪ್ಪ ಅಂತ ಹೇಳ್ತೀವ್ರಿ. 10 ನಿಮಿಷಕ್ಕೊಮ್ಮೆ ಬಂದ್ ನೋಡ್ಯಾರಿ ಅಂತ ಹೇಳ್ತೇನ್ರಿ. ಸುಮಾರು 60 ವರ್ಷದ ವಯಸ್ಸಿನ ಕಸ್ತೂರ್ಬಾಯಿ ಎಂಬ ಪೇಷಂಟ್ ಜೇವರ್ಗಿ ತಾಲೂಕಿನಿಂದ ನಮ್ಮಲ್ಲಿ ಬಂದಿದ್ರು. ಅವರು ಎಡಗಾಲದ ಮೇಲೆ ಸ್ವಲ್ಪ ಗಡ್ಡೆ ತರ ಇದೆ, ಊತ ಇದೆ ಅಂತ ಬಂದಿದ್ರು. ಅವರು ಆ ಊತಕ್ಕೆ ಸುಮಾರು ಕಡೆ ಅವರು ತೋರಿಸ್ಕೊಂಡಿದಾರ, ಎಲ್ಲೂ ಕಡಿಮೆ ಆಗಿರ್ಲಿಲ್ಲ. ಕ್ಲಿಷ್ಟಕರವಾದದೊಂದು ಶಸ್ತ್ರಚಿಕಿತ್ಸೆ ಇತ್ತು, ಸರ್ಜರಿ ಮಾಡ್ಬೇಕಿತ್ತು. ಆ ಸರ್ಜರಿ ಮಾಡಕ್ಕೆ ನಮ್ಮಲ್ಲಿ ತಜ್ಞರ ತಂಡಗಳಾದಂತ ಬಸವಂತರಾವ್ ಸಿ ಪಾಟೀಲ್ ಹಳ್ಳಿ ಸಲಗರ್ ಅವರು, ಅವ್ರ ಜೊತೆ ಡಾಕ್ಟರ್ ಸಾಗರ್ ಕಠಾರಿ ಅವರು, ಹಾಗೆ ನಮ್ಮ ಫಿಸಿಷಿಯನ್ ಆದಂತ ಡಾಕ್ಟರ್ ಹಿರೇಮಠ್ ಅವರು, ನಮ್ಮ ಸಿಬ್ಬಂದಿಗಳಾದಂಥವರು ಡಾಕ್ಟರ್ ಮಧುಮತಿ ಪಾಟೀಲ್ ಅವರು, ಡಾಕ್ಟರ್ ಗುಂಡೂರಾವ್ ಪಾಟೀಲ್, ಡಾಕ್ಟರ್ ಪ್ರಜ್ವಲ್ ಪಾಟೀಲ್, ಆಮೇಲೆ ನಮ್ಮ ಸ್ಟಾಫ್ ಟೆಕ್ನಿಷಿಯನ್ಗಳಾದಂಥ ಸಿದ್ದಾರಾಮ್, ಭೀಮಾಶಂಕರ್, ಆಯಮ್ಮ, ಲಕ್ಷ್ಮೀಬಾಯಿ ಅವರು, ಇವರೆಲ್ಲರೂ ಒಂದು ಪರಿಶ್ರಮ ಪಟ್ಟು ಸುಮಾರು 6.5-7 kg ಅಷ್ಟಿರೋ ಗಡ್ಡೆಯನ್ನ ನಾವು ಇವತ್ತು ಇಲ್ಲಿ ಇಟ್ಟಿದ್ದೀವಿ. ಈ ಗಡ್ಡೆಯನ್ನ ಹೊರತೆಗೆಯಲು ಬಹಳ ಶ್ರಮಪಟ್ಟು ಕಷ್ಟಪಟ್ಟು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಹೊರ ತೆಗೆದಿದ್ದೀವಿ. ಆ ತೆಗೆದಿರೋ ಕಾರಣದಿಂದ ಅವ್ರಿಗೆ ಇವತ್ತು ನಡೆಯಲು ಅನುಕೂಲ ಆಗ್ತಾ ಇದೆ. ಮೊದಲು ನಡೆಯಲು ಸ್ವಲ್ಪ ಕಷ್ಟವಾಗಿ ನಡೀತಾ ಇದ್ರು, ಕಾಲು ಭಾರ ಇರ್ತಿತ್ತು, ವಜ್ಜೆ ಇರ್ತಿತ್ತು. 6.5-7 kg ಗಡ್ಡೆ ಇಟ್ಕೊಂಡು ನಡಿಬೇಕಿತ್ತು, ಕಾಲು ವಜ್ಜಿಯಾಗಿ ನಡೀತಾ ಇದ್ರು, ನಡೆಯಕ್ಕೆ ತೊಂದರೆ ಆಗ್ತಾ ಇತ್ತು. ಇವಾಗ ತೆಗೆದಾದ್ಮೇಲೆ ಚೆನ್ನಾಗಿ ನಡೀತಾ ಇದ್ದಾರೆ. ಒಂದು ಸಕ್ಸಸ್ಫುಲ್ ಸರ್ಜರಿ ಆಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆಯಿಂದ ಸಕ್ಸಸ್ಫುಲ್ ಸರ್ಜರಿ ಮಾಡಿಕೊಟ್ಟಿದ್ದಾರೆ ನಮ್ಮ ಟೀಮ್ ಸರ್ಜನ್ಸ್ ಅಂಡ್ ಅದರ್ ಡಾಕ್ಟರ್ಸ್ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಸುಮಾರು 3.5-4 ಗಂಟೆ ಆಗಿದೆ ಸರ್. ಇಲ್ಲ ಇಲ್ಲ, ಎಲ್ಲ ಸರಿಯಾಗಿ ನಡಿಬಹುದು, ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು. ಮುಂಚೆಕ್ಕಿಂತಲೂ ಚೆನ್ನಾಗಿ ನಡೀತಾ ಇದ್ದಾರೆ. ಈಗ ಪೇಷಂಟ್ನು ಚೆನ್ನಾಗಿ ನಡೀತಾ ಇದೆ. ಸರಿ, ನನ್ನ ಹೆಸರು ಡಾಕ್ಟರ್ ದೇವಾನಂದ್ ಬಿರಾದಾರ್, ಮೋಹನ್ರಾಜ್ ಹಾಸ್ಪಿಟಲ್ ಚೇರ್ಮನ್ ಆಗಿದ್ದೀನಿ. ನನ್ನ ಹೆಸರು ಡಾಕ್ಟರ್ ಆರ್.ಜಿ. ಹಿರೇಮಠ, ನಾವು ಇಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿದ್ದೀನಿ. ಈ ಒಂದು ಕಸ್ತೂರ್ಬಾಯಿ ಅಂತ ಪೇಷಂಟು ಒಂದು ಎಡಗಾಲಿನ ಒಂದು ಬೃಹತ್ ಆಕಾರದ ಗಡ್ಡೆ ಅಂತ ಬಂದಿದ್ರು ನಮ್ಮಲ್ಲಿ. ಆ ಒಂದು ಗಡ್ಡೆ ಏನಕ್ಕಾಗಿದೆ ಅಂತ ಒಂದು ಕಾರಣ ಹೇಳ್ಬೇಕಂದ್ರೆ ಅದನ್ನ ನಾವು ಲೈಪೋಮಾ ಅಂತ ಕರಿತೀವಿ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ. ಅಂದ್ರೆ ಕೊಬ್ಬಿನಂಶ ಗಟ್ಟಿಯಾಗಿ ಒಂದು ಸಣ್ಣ ಗಡ್ಡೆ ಆಗಿರ್ತದೆ. ಅವ್ರು ಸುಮಾರು 7-8 ವರ್ಷದಿಂದ ಅವ್ರ ಒಂದು ಎಡಗಾಲಿನ ತೊಡೆ ಭಾಗದಲ್ಲಿ ಗಡ್ಡೆ ಇತ್ತದು. ಅವರು ಇದೇನು ಅಂತ ಒಂದು ಅಲಕ್ಷ್ಯ ಮಾಡಿ ಬಿಟ್ಟಿದ್ದಾರೆ. ಅದು ಇವತ್ತು ಮಟ್ಟಿಗೆ ಒಂದು 6.5-7 kg ಗಡ್ಡೆಯಾಗಿ ಪರಿವರ್ತನೆ ಆಗ್ಯದ ಅದು. ಇಂಥ ಗಡ್ಡೆಗಳು ಕೆಲವೊಂದ್ಸಲ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರ್ತದ. ಅದಕ್ಕೆ ಪೇಷಂಟ್ಸ್
ಅಲಕ್ಷ್ಯ ಮಾಡಬಾರ್ದಂತ ನಾವು ಒಂದು ಮೆಸೇಜ್ ಕೊಡ್ಲಕ್ ಇಷ್ಟಪಡ್ತೀವಿ ನಮ್ಮ ಹಾಸ್ಪಿಟಲ್ ಕಡೆಯಿಂದ. ನಮ್ಮೆಲ್ಲ ತಜ್ಞ ವೈದ್ಯರ ತಂಡ, ಸರ್ ಹೇಳ್ದಂಗೆ ಎಲ್ಲ ನಮ್ಮ ಸರ್ಜನ್ಸ್ ಟೀಮು ಎಲ್ಲ ಒಂದು ಒಳ್ಳೆ ಕಾರ್ಯ ಮಾಡಿ ಒಂದು ಸಕ್ಸಸ್ಫುಲ್ ಸರ್ಜರಿ ಮಾಡಿವಿ. ಪೇಷಂಟ್ ಈಗ ಮುಂಚೆಗಿಂತ ವಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರಿಗೆ ನಡೆಯೋದಕ್ಕೆ ಯಾವುದೇ ರೀತಿ ಕಷ್ಟ ಇಲ್ಲ. ಮತ್ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಜೊತೆಗೆ ಒಂದು ಯೋಗ್ಯ ದರದಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡಿವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸರ್ ಅದೇ ಗಡ್ಡಿ ಆಗೋದಂದ್ರೆ ನಮ್ಮಲ್ಲಿರೋ ಮೈಯಲ್ಲಿರೋ ಕೊಬ್ಬೆ ಗಡ್ಡೆಯಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ನಾವು ಸಿಂಪಲ್ ಟರ್ಮ್ ಅಲ್ಲಿ ಲೈಪೋಮಾ ಅಂತ ಕರಿತೀವಿ. ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಕ್ಯಾನ್ಸರ್ ಆಗಿ ಲೈಪೋಸಾರ್ಕೋಮಾ ಅನ್ನೋ ಚಾನ್ಸಸ್ ಇರ್ತದೆ. ಈಗ ನಾವು ಅದು ಗಡ್ಡಿ ಹೊರಗೆ ತೆಗ್ದೀವಿ. ಅದನ್ನ ಒಂದು HPR ಅಂತ ಒಂದು ಪರೀಕ್ಷೆ ಇರ್ತದ, ಪರೀಕ್ಷೆ ಕಳಿಸಿದೀವಿ. ಅದು ಒಂದು ರಿಪೋರ್ಟ್ ನ ನಿರೀಕ್ಷೆಯಲ್ಲಿ ಇದ್ದೀವಿ ಸರ್ ಈಗ.